ಪಜಲ್ ಗೇಮ್ ಶುರು ಮಾಡೋಣ. ಆ ಕಡೆ ನಿಂತ್ಕೊಳ್ಳಿ. ಇಬ್ರಲ್ಲಿ ಫಸ್ಟ್ ಬೇಗ ಬೇಗ ಯಾರು ಪಜಲ್ ಗಳನ್ನ ಜೋಡಿಸ್ತೀರಾ ಅವರಿಗೆ ನಮ್ ಕಡೆಯಿಂದ ಗಿಫ್ಟ್ ಸಿಗತ್ತೆ. ಓಕೆನಾ? ರೆಡಿ? ಶುರು ಮಾಡೋಣವಾ? ಇನ್ 3, 2, 1 ಸ್ಟಾರ್ಟ್. ಬೇಗ ಬೇಗ ಬೇಗ. ವೆರಿ ನೈಸ್, ವೆರಿ ನೈಸ್. ಇಬ್ರು ಫಾಸ್ಟ್ ಆಗಿದ್ದಾರೆ. ಅದರಲ್ಲಿ ಮಲ್ಲಿಕ್ ಅವರು ಒಂದ್ ಕೈ ಮೇಲೆ. ಬೇಗ ಬೇಗ ಬೇಗ, ಸ್ವಲ್ಪ ಬೇಗ ಮಾಡ್ಬೇಕು ನೀವು. ಕಾಪಿ ಮಾಡಂಗಿಲ್ಲ. ಇಲ್ಲ ಏನ್ರಿ ಇದು? ಮೋಸ ಮಾಡಂಗಿಲ್ಲ ಬಿಗ್ ಬಾಸ್ ಮನೇಲಿ. ಜನ ವೋಟ್ ಮಾಡ್ತಾರಾ? ಯಾರು ಮಾಡ್ತಾರೋ ಬಿಡ್ತಾರೋ ನಿಮ್ ಹೆಂಡತಿ ಅಂತೂ ಮಾಡ್ತಾರೆ. ಸೋತ್ರೆ ಪ್ರೀತಿ ಕೊಟ್ಟು ಕಳಿಸ್ತೀವಿ ಸರ್ ನಾವು. ಹೆಲ್ಪ್ ಮಾಡಂಗಿಲ್ಲ. ಜೋಡ್ಸಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಕಾಪಿನೂ ಮಾಡಕ್ ಬರ್ತಾ ಇಲ್ಲ ಅವ್ರಿಗೆ ಪಾಪ. ಸರಿ, ಏನ್ ತಿಂದ್ರಿ ಮಧ್ಯಾಹ್ನ? ಮಸಾಲೆ ದೋಸೆ. ಅದಕ್ಕೆ ಹಿಂಗ ಆಗ್ತಾ ಇರೋದು. ಹೇಳ್ಕೊಡೋ. ನೀಟಾಗಿ ನೋಡು ಅಂತ. ಬೇಗ 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 ಬೇಗ. ಯಾರ್ರೀ ಅದು ಹೇಳ್ಕೊಡ್ತಿರೋದು? ಅವ್ರು ಹೇಳ್ಕೊಟ್ರು ಅವರು ಲಾಸ್ಟ್ ಇರ್ತಾರೆ. ನಮ್ಮ ಮಲ್ಲಿಕಾ ಮೇಡಮ್ ಆಗೋಯ್ತಿಲ್ಲೇನು. ಗ್ರಾಫಿಕ್ ಡಿಸೈನರು ಇಷ್ಟು ತಲೆ ಕೆಡಿಸ್ಕೊಂಡಿರಲ್ಲ ಲೋಗೋ ಮಾಡಕ್ಕೆ. ಇಲ್ಲಿರುತ್ತೆ ನೋಡಿ. ಇಟ್ಕೊಂಡ್ಬಿಡಿ ಅವ್ರು ಮಾಡಿರೋದನ್ನ ಬೇಕಾರೆ. ಅದಲ್ಲ ಆಲ್ರೆಡಿ ಇದೆ. ಕನ್ನಡ ಸಿದ್ದು ಹಸ್ನೋ ದೋಳಾ ಕರೋ ಫಸ್ಟ್ ದೋಳಾ ಕರೋ तळने करते हैं तळने तो जोड़ा से तळने कंच ಏನೋ ಬೈತಾರಪ್ಪ. ಮನೆಗ್ ಬಾ ಎಷ್ಟು ಮಾತಾಡ್ತೀಯ ನೀನು. ನಿಂಗ್ ಮಾಡ್ತೀನಿ. ಒಂದು ಪಜಲ್ ಜೋಡ್ಸಕ್ ಆಗ್ತಾ ಇಲ್ಲ ನಿನ್ ಕೈಲಿ ಅಂತ ಬೈತಾವ್ರೆ. ಏನೋ ಕಂಪ್ಲೇಂಟ್ ಮಾಡಿ ಸರ್. ನೀವು ಕಂಪ್ಲೇಂಟ್ ಮಾಡ್ತಾನೆ ಇರಿ. ನಮ್ಮ ಮಲ್ಲಿಕಾ ಮೇಡಮ್ ಗೆದ್ದಾಯ್ತು. ಓಕೆ, ಬನ್ನಿ ಈ ಕಡೆ. ನಿಮ್ಗೆ ಒಂದು ವಾರ ಟೈಮ್ ಕೊಡ್ತೀನಿ. ಮುಂದಿನ ವಾರನೂ ಇಲ್ಲೇ ಇರ್ತೀನಿ. ನೋಡ್ಕೊಂಡು ಬಂದು ಈ ಪಜಲ್ನ ನೀವು ಮಾಡ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಈ ಕಡೆ. ಓಕೆ, ಈ ಸಲ ಬಿಗ್ ಬಾಸ್ ಮನೆ ಒಳಗಡೆ ಕಾಮನ್ ಪೀಪಲ್ಗೆ ಅವಕಾಶ ಇದೆ ಅಂತ ನಿಮಗೆ ಗೊತ್ತೇ ಇರ್ಲಿಲ್ವಾ? ನೀವು ಅದಕ್ಕೆ ಫಾಲೋ ಮಾಡ್ಬೇಕು ನೀವು. ಓಕೆ, ಈ ಸಲ ಕಾಮನ್ ಪೀಪಲ್ ಬಂದ್ರೆ ಅವರಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕಾಮನ್ ಪೀಪಲ್ ಇಂದ ಚಪ್ಪಾಳೆ ನೀವ್ ಹೊಡಿಬೇಕಾ? ಅಲ್ಲ, ಅವ್ರು ಏನ್ ಮಾಡ್ಬೇಕು ನಿಮ್ಮ ಪ್ರಕಾರ? ಬಿಗ್ ಬಾಸ್ ಮನೆಗೆ ಕಾಮನರ್ಸ್ ಬಂದ್ರೆ ಅವರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
ಯಾರು ಅವರಾ? ಥ್ಯಾಂಕ್ ಯು ಸರ್, ನಿಮ್ಮನ್ನು ತಪ್ಪು ಮಾಡ್ಬಿಟ್ಟೆ ನಾನು ಮಾತಾಡಿಸ್ಬಿಟ್ಟು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗೂ ತುಂಬಾ ಖುಷಿ ಆಗತ್ತೆ. ಬಿಗ್ ಬಾಸ್ ತುಂಬಾ ವರ್ಷ ಆಯ್ತು ನೋಡ್ತೇನೆ ನಾನು. ನಮಗೂ ಒಂದು ಅವಕಾಶ ಸಿಕ್ಕಿದ್ರೆ ಒಳ್ಳೇದಿತ್ತು ಅನ್ಸುತ್ತೆ ನನಗೆ. ಯಾಕಂದ್ರೆ ನನ್ನ ಮಲ್ಲಿಕಾ ಸಮಾಜ ಸೇವಾ ಸಂಸ್ಥೆ ಇದೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಿತ್ತು. ಆಕ್ಚುಲಿ 20 ವರ್ಷ ಆಯ್ತು. ಅನಾಥ ಮಕ್ಕಳಿದಾರ, ತಂದೆ ತಾಯಿ ಇಲ್ದಾರ, ತುಂಬಾ ಜನ ದುಡಿತಾರ. ಆದ್ರೂ ಕೂಡ ನಾನು ಯಾರ ಹತ್ರ ಇನ್ನೋರ್ಗೆ ಹೇಳ್ಕೊಂಡಿಲ್ಲ. ಸೊ ಇದೇ ಚೆನ್ನಾಗಿ. ಆದ್ರೂ ಕೂಡ ಇವಾಗ ಏನು ಒಂದು ಖುಷಿ ಅಂದ್ರೆ ಎಷ್ಟೋ ಜನ ಬಿಗ್ ಬಾಸ್ ನೋಡ್ತಾರ, ಮನೇಲಿ ಎಂಜಾಯ್ ಮಾಡ್ತಾರ. ಏನ್ ಗೊತ್ತಿಲ್ದವ್ರು ತುಂಬಾ ಕಲಿತಾರ. ಅವ್ರಿಗೊಬ್ಬರಿಗೆ ಏನು ನಾನು ಹೊರಗಡೆ ಏನು ಪ್ರಪಂಚನೂ ಗೊತ್ತಿರಲ್ಲ ಆಕ್ಚುಲಿ. ಅಂತವ್ರು ಎಲ್ಲರೂ ದಯವಿಟ್ಟು ಸುದೀಪ್ ಸರ್ದು ತುಂಬಾ ಹೆಲ್ಪ್ ಆಗತ್ತೆ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ. ಆಮೇಲೆ ದಯವಿಟ್ಟು ಯಾರು ಇದ್ರೂ ಕೂಡ ನೀವು ಏಜ್ ಆಗಲಿ ಆಗದೆ ಇರಲಿ, ಎಷ್ಟೋ ಜನ ಬಿಗ್ ಬಾಸ್ ಬನ್ನಿ, ಸಪೋರ್ಟ್ ಮಾಡಿ. ಎಷ್ಟೋ ಜನ ಸೆಲೆಕ್ಟ್ ಆಗಿರ್ತಾರೆ. ನೀವು ಮುಂದೆ ಬನ್ನಿ. ಯಾಕೆ ಹಿಂದೆ ಇರ್ತೀರಿ? ಹೆಂಗಿದ್ದು ಹುಡುಗರು ಹೆಂಗಿದ್ದು ಹುಡುಗಿಯರೆಲ್ಲ ಯಾಕೆ ಹಿಂದೆ ಇರ್ತೀರಾ? ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ತುಂಬಾ ಖುಷಿ ಆಯಿತು ನನಗೆ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿಯಿಂದ ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ. ನಿಮಗೆ ಬಿಗ್ ಬಾಸ್ ಕಡೆಯಿಂದ ಈ ಒಂದು ಕೀ ಬಂಚ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಖುಷಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಥ್ಯಾಂಕ್ ಯು ಸೊ ಮಚ್. ನೋಡಿ, ನೀವು ಗೆದ್ದಿಲ್ಲ ಆದರೂ ಬಂದು ಪಾರ್ಟಿಸಿಪೇಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಮನೆಗೆ ಹೋಗಿ ನಿಮ್ಮ ಹೆಂಡತಿ ಕೈಲಿ ಬೈಸ್ಕೊಳ್ಳಿ. ಒಂದು ಗೇಮ್ ಮಾಡಿಲ್ಲ ಏನಿಲ್ಲ, ಲಾಲ್ಬಾಗಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಸುತ್ತಾಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.